ಸುವರ್ಣಪುರದ ಅದ್ಭುತ ರಾಜ್ಯ. ಬಹಳ ಹಿಂದಿನ ಕಾಲ. ಪರ್ವತಗಳು ಚಿನ್ನದಂತೆ ಹೊಳೆಯುವ, ನದಿಗಳು ಹಾಲಿನಂತೆ ಹರಿಯುವ ಒಂದು ರಾಜ್ಯ ಇತ್ತು. ಆ ರಾಜ್ಯದ ಹೆಸರು ಸುವರ್ಣಪುರ. ಸುವರ್ಣಪುರದ ರಾಜನು ಮಹಾರಾಜ ರಣಧೀರ ವಿಕ್ರಮಾದಿತ್ಯ. ಅವನಷ್ಟು ಶ್ರೀಮಂತ ರಾಜ ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ಅವನ ಅರಮನೆ, ಚಿನ್ನದ ಕಂಬಗಳು, ವಜ್ರದ ಬಾಗಿಲುಗಳು, ಮುತ್ತಿನ ಛಾವಣಿಗಳು. ಆದರೂ ರಾಜನು ತುಂಬಾ ಸರಳ ಮನಸ್ಸಿನವನು. ಪ್ರಜೆಗಳನ್ನು ತನ್ನ ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದ. ಆದರೆ ರಾಜನಿಗೆ ಒಂದು ದೊಡ್ಡ ದೌರ್ಬಲ್ಯ ಇತ್ತು. ಅವನು ಯಾರನ್ನಾದರೂ ಬೇಗ ನಂಬಿಬಿಡುತ್ತಿದ್ದ. ಊರಿನಲ್ಲೊಬ್ಬ ತಿರುಕ. ಅದೇ ಸುವರ್ಣಪುರದ ಹಿಂಭಾಗದಲ್ಲಿ ಒಬ್ಬ ಬಡ ಹುಡುಗ ಬದುಕುತ್ತಿದ್ದ. ಅವನ ಹೆಸರು ಮಾಯಾವೀರ. ಮಾಯಾವೀರ ಎಂದರೆ ಸಾಮಾನ್ಯ ಕಳ್ಳನಲ್ಲ. ವೇಷ ಬದಲಾಯಿಸುವಲ್ಲಿ ನಿಪುಣ, ಮಾತಿನಲ್ಲಿ ಮಾಂತ್ರಿಕ, ಯೋಚನೆಯಲ್ಲಿ ಸೂಪರ್ ಫಾಸ್ಟ್. ಅವನು ಶ್ರೀಮಂತರನ್ನು ಮೋಸ ಮಾಡುತ್ತಿದ್ದ. ಆದರೆ ಕದ್ದ ಹಣವನ್ನು ಬಡವರಿಗೆ, ಅನಾಥರಿಗೆ, ಹಸಿದ ಮಕ್ಕಳಿಗೆ ಕೊಡುತ್ತಿದ್ದ. ಒಂದು ದಿನ ಅವನು ಯೋಚಿಸಿದ, ಈ ಸುವರ್ಣಪುರದ ರಾಜನ ಬುದ್ಧಿ ನಿಜಕ್ಕೂ ಎಷ್ಟು ಇದೆ ನೋಡೋಣ. ಮಾಯಾವೀರನ ಮೊದಲ ವೇಷ. ಮಾಯಾವೀರನು ಮಹಾತಾಂತ್ರಿಕನ ವೇಷ ಹಾಕಿಕೊಂಡ. ಅವನು ಅರಮನೆಗೆ ಬಂದು ಗಂಭೀರವಾಗಿ ಹೇಳಿದ, ಮಹಾರಾಜ, ನಿಮ್ಮ ರಾಜ್ಯದ ಮೇಲೆ ಭೀಕರ ಶಾಪ ಬಂದಿದೆ. ಸಭೆಯಲ್ಲಿ ಎಲ್ಲರೂ ಬೆಚ್ಚಿಬಿದ್ದರು. ರಾಜನು ಕೇಳಿದ, ಶಾಪವೇ? ಏನು ಮಾಡಬೇಕು? ಮಾಯಾವೀರ ಹೇಳಿದ, ನಿಮ್ಮ ಖಜಾನೆಯಲ್ಲಿರುವ ರಹಸ್ಯಮಣಿ ಹೊರಗೆ ತೆಗೆದರೆ ಮಾತ್ರ ಶಾಪ ಹೋಗುತ್ತದೆ. ಖಜಾನೆಯ ರಹಸ್ಯ. ರಾಜನು ಅವನ ಮಾತನ್ನು ನಂಬಿದ. ಖಜಾನೆಯ ಬಾಗಿಲು ತೆರೆದರೂ ಚಿನ್ನ, ವಜ್ರ, ರತ್ನಗಳ ನಡುವೆ ಒಂದು ವಿಚಿತ್ರ ಮಣಿ ಹೊಳೆಯುತ್ತಿತ್ತು. ಮಾಯಾವೀರನು ಅದನ್ನು ಕೈಗೆತ್ತಿಕೊಂಡು ಹಠಾತ್ ಓಡಿ ಹೋದ. ತಿರುಕ, ತಿರುಕ ಎಂದು ಸೈನಿಕರು ಕೂಗಿದರು. ರಾಜನ ಮಹಾಯೋಜನೆ. ಆದರೆ ರಾಜ ಕೋಪಗೊಂಡಿಲ್ಲ. ಅವನು ನಗುತ್ತಾ ಹೇಳಿದ, ಅವನ ಬುದ್ಧಿ ಸಾಮಾನ್ಯವಲ್ಲ. ಅವನನ್ನು ಹಿಡಿಯುವುದಕ್ಕಿಂತ ಅವನ ಬುದ್ಧಿಯನ್ನು ಪರೀಕ್ಷಿಸಬೇಕು. ರಾಜನು ತನ್ನ ಗುಪ್ತಚರರನ್ನು ಕಳುಹಿಸಿದ. ಮಾಯಾವೀರ ಹಿಡಿಯಲ್ಪಟ್ಟ. ಸತ್ಯದ ಬಹಿರಂಗ. ಅರಮನೆಯ ಮುಂದೆ ಮಾಯಾವೀರ ತಲೆಬಾಗಿದ. ಅವನು ಹೇಳಿದ, ಮಹಾರಾಜ, ನಾನು ತಿರುಕನು ಹೌದು, ಆದರೆ ನಾನು ಕೆಟ್ಟವನು ಅಲ್ಲ. ನಾನು ಕದ್ದದ್ದು ಬಡವರಿಗೆ ಕೊಟ್ಟಿದ್ದೇನೆ. ರಾಜನ ಹೃದಯ ಕರಗಿತು. ಅವನು ಕೇಳಿದ, ನಿನ್ನ ಬುದ್ಧಿ ಇಷ್ಟು ಶಕ್ತಿಶಾಲಿಯಾದರೆ ರಾಜ್ಯಕ್ಕೆ ಉಪಯೋಗ ಮಾಡಬಹುದಲ್ಲವೇ? ಹೊಸ ಶತ್ರುವಿನ ಆಗಮನ. ಅಷ್ಟರಲ್ಲಿ ಭೀಕರ ಸುದ್ದಿ. ಪಕ್ಕದ ರಾಜ್ಯದ ಕ್ರೂರ ರಾಜ ಕಾಳನೇಮಿ ಸುವರ್ಣಪುರವನ್ನು ದೋಚಲು ಬರುತ್ತಿದ್ದ. ಸೈನ್ಯ ಭಯಗೊಂಡಿತು. ಮಂತ್ರಿಗಳು ಗಾಬರಿಯಾದರು. ಮಾಯಾವೀರ ಮುಂದಕ್ಕೆ ಬಂದು ಹೇಳಿದ, ಮಹಾರಾಜ, ಯುದ್ಧವಿಲ್ಲದೆ ಗೆಲ್ಲುವ ಯೋಜನೆ ನನಗೆ ಗೊತ್ತಿದೆ. ತಿರುಕನ ಮಹಾತಂತ್ರ. ಮಾಯಾವೀರ ಶತ್ರು ಸೇನೆಯಲ್ಲಿ ಗೊಂದಲ ಸೃಷ್ಟಿಸಿದ. ಕಾಳನೇಮಿಗೆ ಸುಳ್ಳು ಸಂದೇಶ ಕಳುಹಿಸಿದ. ಅವನ ಸೈನ್ಯವನ್ನೇ ಅವನ ವಿರುದ್ಧ ತಿರುಗಿಸಿದ. ಒಂದು ಹನಿಯ ರಕ್ತವೂ ಸುರಿಯದೆ ಸುವರ್ಣಪುರ ಗೆದ್ದಿತು. ತಿರುಕನಿಂದ ನಾಯಕನಿಗೆ ರಾಜ ರಣಧೀರ ಘೋಷಿಸಿದರು, ಇಂದಿನಿಂದ ಮಾಯಾವೀರ ಸುವರ್ಣಪುರದ ಮಹಾಮಂತ್ರಿ. ಜನರೆಲ್ಲ ಚಪ್ಪಾಳೆ ತಟ್ಟಿದರು. ತಿರುಕನು ನಾಯಕನಾದ. ರಾಜನು ಇನ್ನಷ್ಟು ಜಾಣನಾದ. ಸಂತೋಷದ ಅಂತ್ಯ. ಸುವರ್ಣಪುರದಲ್ಲಿ ಅನ್ಯಾಯ ಇಲ್ಲ, ಬಡತನ ಇಲ್ಲ, ಭಯ ಇಲ್ಲ. ಮಾಯಾವೀರನು ಇನ್ನು ಕಳ್ಳನಲ್ಲ, ಅವನು ಜನರ ರಕ್ಷಕ. ಕಥೆಯ ಸಂದೇಶ. ಬುದ್ಧಿ ಸರಿಯಾದ ದಾರಿಯಲ್ಲಿ ಹೋದರೆ ಅದ್ಭುತ ಮಾಡಬಹುದು. ಅವಕಾಶ ಕೊಟ್ಟರೆ ಮನುಷ್ಯ ಬದಲಾಗುತ್ತಾನೆ. ಯುದ್ಧಕ್ಕಿಂತ ಯೋಚನೆ ದೊಡ್ಡದು.